ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಒಂದು ಮುಖ್ಯವಾದ ವಿಷಯದ ಕುರಿತು ಮಾತನಾಡುತ್ತಿದ್ದೇವೆ. ಆ ವಿಷಯ ಏನೆಂದರೆ ವಾರ್ಡಿನ ಅಭಿವೃದ್ಧಿ ಮತ್ತು ಸಾರ್ವಜನಿಕರ ಪಾತ್ರ. ವಾರ್ಡು ಎಂದರೇನು, ಅಲ್ಲಿ ಏನೇನೆಲ್ಲ ಸೌಲಭ್ಯಗಳಿರಬೇಕು, ನೈರ್ಮಲ್ಯವನ್ನು ಯಾವ ರೀತಿ ನಿರ್ವಹಿಸಬೇಕು, ವಾರ್ಡಿನ ಅಭಿವೃದ್ಧಿಯಲ್ಲಿ ನಿವಾಸಿಗರ ಪಾತ್ರ ಎಂತಹದ್ದು ಎಂಬ ವಿಷಯಗಳ ಕುರಿತು ಮಾತನಾಡಲು ಹಾಗೂ ತಮ್ಮ ಅನಿಸಿಕೆಯನ್ನು ಒಂದಷ್ಟು ವಿಚಾರಗಳೊಂದಿಗೆ ಹಂಚಿಕೊಳ್ಳಲು ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ಪಟ್ಟಣದ 8ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೀಮತಿ ಉಮಾ ರಾಮಚಂದ್ರರವರು ಹಾಗೂ ಶ್ರೀಯುತ ರಾಮುರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚಿಸೋಣ. ತಮ್ಮ ಇಬ್ಬರಿಗೂ ಸಹ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ತಮಗೂ ನಮಸ್ಕಾರ. ಮೇಡಮ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ನಂದು ಹೆಸರು ಉಮಾ ರಾಮಚಂದ್ರ ಅಂತ. ನಾನು 8ನೇ ವಾರ್ಡಿನ ಸದಸ್ಯ ಆಗಿದ್ದೀನಿ, ಪಂಚಾಯತಿ ಸದಸ್ಯೆ. ಈಗ 1 ವರ್ಷ ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಿನೂ ಕೆಲಸ ಮಾಡಿದ್ದೇನೆ. ಈಗ ಸದ್ಯದಲ್ಲಿ ಇನ್ನೇನು 2 ತಿಂಗಳಲ್ಲಿ ಚುನಾಯಿತ ಪ್ರತಿನಿಧಿದು ಮುಗಿಯತ್ತೆ. ಈಗ ಸದ್ಯದಲ್ಲಿ ನೀವು ನಮಗೆ ಇಲ್ಲಿ ಬಂದು ನಮ್ಮ ವಾರ್ಡಿನ ಬಗ್ಗೆ ಸ್ವಲ್ಪ ಅಭಿವೃದ್ಧಿ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ನಿಮಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಸರ್ ನಮಸ್ಕಾರ. ನನ್ನ ಹೆಸರು ರಾಮು ಅಂತ. ಸರಗೂರಿನಲ್ಲೇ ನಿವಾಸಿಯಾಗಿರ್ತೇನೆ, 8ನೇ ವಾರ್ಡ್ ನಿವಾಸಿಯಾಗಿರ್ತೇನೆ. ಪ್ರಸ್ತುತ ರಾಜಕಾರಣದಲ್ಲಿ ಮತ್ತು ಸಂಘ ಪರಿವಾರದಲ್ಲಿ 25 ವರ್ಷದಿಂದ ಕೆಲಸ ಮಾಡೋಕೆ ಬಂದಿದ್ದೀನಿ. ಮತ್ತೆ ಬಜರಂಗದಲ್ಲಿ ಜಿಲ್ಲಾ ಜವಾಬ್ದಾರಿ ಇತ್ತು. ಈಗ ಪ್ರಸ್ತುತ ರಾಜಕಾರಣದಲ್ಲಿ ನಮ್ಮ ಶ್ರೀಮತಿ ಅವರಿಗೆ ಬೆನ್ನೆಲುಬಾಗಿ ಜೊತೆಲಿ ಅವರ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಸೊ ಪ್ರಸ್ತುತ ಈಗ ಸರಗೂರಿನ ಒಂದು ವಾರ್ಡ್ಗಳ ಸ್ಥಿತಿಗತಿ ಹೇಗಿದೆ, ಅದ್ರ ಬಗ್ಗೆ ತಿಳಿಸೋದಾದ್ರೆ. ಸರ್, ನಮ್ಮ ಸರಗೂರು ಪಟ್ಟಣ ಪಂಚಾಯತಿಲಿ 12 ವಾರ್ಡ್ ಇದೆ ಸರ್. 12 ವಾರ್ಡಲ್ಲಿ 6 ಜನ ಮಹಿಳೆಯರು ಗೆದ್ದಿದ್ದಾರೆ, 6 ಜನ ಪುರುಷರು ಗೆದ್ದಿದ್ದಾರೆ. ಮತ್ತು ವಾರ್ಡಿನ ಅಭಿವೃದ್ಧಿ ವಿಚಾರದಲ್ಲಿ ಸ್ವಲ್ಪ ಶೂನ್ಯ ಇದ್ದೇವೆ. ಅಭಿವೃದ್ಧಿ ಕೆಲಸಗಳಾಗಬೇಕು. ರೋಡ್ ಕೆಲಸ, ಈಗ ನೀರು ಆಲ್ರೆಡಿ ನೀರು ಕೊಡ್ತಾ ಇದ್ದೀವಿ. ಶುದ್ಧ ನೀರಿಗೆ ಕೆಲಸ ಸ್ಟಾರ್ಟ್ ಆಗಿದೆ. ಜಲ್ ಜೀವನ್ ಮಿಷನ್ನು JJM ಇದರಿಂದ ಕೆಲಸ ಸ್ಟಾರ್ಟ್ ಆಗಿದೆ, ಮಾಡ್ತಾ ಇದ್ದೇವೆ. ಇನ್ನೇನು ಈ ತಿಂಗಳಲ್ಲಿ ಕೊನೆಯಲ್ಲಿ ಶುದ್ಧ ನೀರನ್ನು ಕೊಡಬೇಕು ಅಂತ ಯೋಜನೆ ರೂಪಿಸ್ಕೊಂಡಿದ್ದೀವಿ ಸರ್. ಮತ್ತು ಅಭಿವೃದ್ಧಿ ಆಗಬೇಕು. ಯಾಕಂದರೆ ಜನ ನಮ್ಮನ್ನು ಏನು ಆಯ್ಕೆ ಮಾಡಿರ್ತಾರೆ ಅಂದರೆ ಅವ್ರನ್ನ ಫಲಾನುಭವಿಗಳು ಮನೆಯಲ್ಲಿರೋ ಮನೆ ಕೊಡಬೇಕು. ಹೌದು. ಮತ್ತು ಸ್ವಚ್ಛತೆ, ನೀರು ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ನಮ್ಮನ್ನ ಆಯ್ಕೆ ಮಾಡಿ ಕಳಿಸಿರ್ತಾರೆ. ಅವ್ರಿಗೆ ಸಹಾಯ ಮಾಡೋ ಅಂತ ಕೆಲಸ ನಾವು ಮಾಡಬೇಕಾಗತ್ತೆ ಸರ್. ಹೌದು. ನಾವು ಚುನಾಯಿತ ಪ್ರತಿನಿಧಿ ಆದಮೇಲೆ ನಮ್ಮ ವಾರ್ಡಾಗಲಿ ಅಥವಾ ಬೇರೆ ವಾರ್ಡ್ಗಳಲ್ಲಾಗಲಿ ಸದ್ಯಕ್ಕೆ ಈಗ ಅಂದರೆ ರಸ್ತೆ ಕಾಮಗಾರಿ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ, ಕರೆಂಟ್ದು ಎಲ್ಲ ತುಂಬಾ ಅಭಿವೃದ್ಧಿ ಆಗಿದೆ. ಮುಂಚೆ ನಾವು ಗೆಲ್ಲೋಕ್ಕಿಂತ ಮುಂಚೆ ನಮ್ಮ ವಾರ್ಡಲ್ಲಿ ರಸ್ತೆ ತುಂಬಾ ಅಂದರೆ ಕೆಟ್ಟೋಗಿತ್ತು, ಕೆಟ್ಟ ಸ್ಥಿತಿಯಲ್ಲೇ ಇತ್ತು ಹೇಳಬೇಕಾದ್ರೆ. ಈಗ ನಾವು ಗೆದ್ದ ಮೇಲೆ ಅಂದರೆ ಸ್ವಲ್ಪ ಎಲ್ಲ ವಾರ್ಡ್ ಇನ್ನೇನೋ ಇನ್ನೊಂದು 2 ರೋಡ್ ಕಂಪ್ಲೀಟ್ ಆದರೆ 2 ಕಂಪ್ಲೀಟ್ ಆಗತ್ತೆ ಅನ್ಸುತ್ತೆ. ನಮ್ಮ ವಾರ್ಡಲ್ಲಿ ಎಲ್ಲ ಫುಲ್ ರೋಡ್ ಕಂಪ್ಲೀಟ್ ಆಗತ್ತೆ ಅನ್ಸುತ್ತೆ. ಇನ್ನು ಬಾಕಿ ವಾರ್ಡಲ್ಲೂ ಅಷ್ಟೇ ಅವ್ರದ್ದು ರೋಡ್ ಕಾಮಗಾರಿ ಅಷ್ಟೇ, ರಸ್ತೆ ಕಾಮಗಾರಿ, ಕರೆಂಟ್ದು, ನೀರ್ದು ಎಲ್ಲ ನಡೀತಾ ಇದೆ ಒಟ್ಟಿನಲ್ಲಿ. ಇನ್ನೂ ಅಂದರೆ ಸರ್ಕಾರದಿಂದ ಇನ್ನೂ ಹೆಚ್ಚಿನ ಅನುದಾನ ಬಂದರೆ ನಮ್ಮ ವಾರ್ಡ್ಗೆ ಇನ್ನೂ ಹೆಚ್ಚಿನ ಕಾಮಗಾರಿ ಕಲ್ಪಿಸ್ಬೋದು ಅಂತ ನಾವು ತಿಳ್ಕೊಂಡಿದ್ದೇವೆ. ಸರ್, 8ನೇ ವಾರ್ಡ್ ಪರಿಸ್ಥಿತಿ ಹೆಂಗಿತ್ತು ಅಂತಂದರೆ, ನಾವು ಚುನಾಯಿತ ಪ್ರತಿನಿಧಿ ಆಗಿಗಿಂತ ಮುಂಚೆ ರಸ್ತೆ ಇರ್ಬೋದು, ನೀರು ಇರ್ಬೋದು, ಲೈಟ್ ಇರ್ಬೋದು, ಎಲ್ಲ ಏಳ ಮಟ್ಟ ಸ್ಥಿತಿ ಇರಲಿಲ್ಲ. ರಸ್ತೆ ಅಭಿವೃದ್ಧಿಯಾಗಿ ನಮ್ಮ ವಾರ್ಡಲ್ಲಿ 25 ವರ್ಷ ಆಗಿತ್ತು. ಬಂದವರೆಲ್ಲ ಬರೀ ಆಶ್ವಾಸನೆ ಕೊಟ್ಕೊಂಡು ಹೋಗ್ತಾ ಇದ್ರು. ನಾವು ನಮ್ಮ ಜನ ಆಶೀರ್ವಾದ ಮಾಡಿದ್ರೆ ನನ್ನ ಕೆಲಸ ಮಾಡಲಿ ಅಂತ. ಹೌದು. ಅನುದಾನ ಹೆಂಗ್ ಬರುತ್ತೆ ಏನೋ ಅನ್ನೋದು ಗೊತ್ತಿಲ್ಲ ಜನಗಳಿಗೆ. ನಮ್ಮನ್ನ ಚುನಾಯಿತ ಮಾಡಿ ಕಳಿಸಿರೋದು ಅಭಿವೃದ್ಧಿ ಮಾಡಿ ಅಂತ. ಅವಾಗ ನಾವೆಲ್ಲ ಏನ್ ಮಾಡಿದ್ವಿ,
ನನ್ನ ವಾರ್ಡನ್ನು 25 ವರ್ಷ ಆಗಿನ, ಯಾಕಂದ್ರೆ ಅಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ಹ್ಮ್ ಪರಿಸ್ಥಿತಿ ಗೊತ್ತು ಅಲ್ಲಿ ಏನಿದೆ ಅಂತ. ಹ್ಮ್ ಆಮೇಲೆ ನಮ್ಮ ಸಹಪಾಠಿಗಳಾದ ಸದಸ್ಯರುಗಳ ಹತ್ರ ಹ್ಮ್ ಅನುದಾನಗಳು ಅವರು ಬಂದಿರೋದು. ಹ್ಮ್ ಈಗ 2 ಲಕ್ಷ ಬಂತು ಅಂದ್ರೆ ನೀವು ನಿಮ್ಮ ವಾರ್ಡು ಪೂರ್ತಿ ಆಗಲ್ಲ, ನಮ್ಮ ವಾರ್ಡು ಪೂರ್ತಿ ಆಗಲ್ಲ ಹೌದು. ಅಂದ್ಬಿಟ್ಟು ಕೆಲವರು ಒಂದು 3-4 ಸದಸ್ಯರುಗಳ ಹತ್ರ ಅವ್ರ ಹತ್ರ ಅನುದಾನ ಬಂದಿರೋದನ್ನ ನಮ್ಮ ವಾರ್ಡ್ಗೆ ಇಸ್ಕೊಂಡು ಹ್ಮ್ ಈಗ ರಸ್ತೆ ಕಾಮಗಾರಿ ಕೆಲಸ ಶುರು ಆಗಿದೆ. ಹ್ಮ್ ನಮ್ಮ ವಾರ್ಡಲ್ಲಿ ಸರ್ ಒಂದು 5 ಡಕ್ ಮಾಡಿಸಿದ್ದೀವಿ. ಹ್ಮ್ ನಮ್ಮ ಪ್ರಸ್ತುತ ನಮ್ಮ ಶ್ರೀಮತಿಯವರು ಚುನಾಯಿತ ಪ್ರತಿನಿಧಿ ಆದ್ಮೇಲೆ ಹ್ಮ್ ಪ್ರಸಾದಿ ಅಂಗಡಿ ರೋಡು, ಹ್ಮ್ ಮತ್ತೆ ಮರಿಯಚ್ಚರ್ ಅಂಗಡಿ ರೋಡು, ಹ್ಮ್ ಮತ್ತೆ ಕೆಳಗಡೆ ಮೆಟ್ಲು ಬೇಕರಿ ಕಡೆಗೆ ರೋಡು, ಹ್ಮ್ ಮತ್ತೆ ಪೈಪ್ ಲೈನ್ಗಳು, ಹ್ಮ್ ಮತ್ತೆ ಈಗ ಬ್ರಾಹ್ಮಣರ ಬೀದಿ, ಜೈನರ ಬೀದಿ, ಹ್ಮ್ ಇವೆಲ್ಲ ಡಾಂಬರೀಕರಣ ಸ್ಟಾರ್ಟ್ ಆಗಿದೆ. ಹ್ಮ್ ಹ್ಮ್ ಜನಗಳ ಯಾಕಂದ್ರೆ ನಮ್ಮ ಆಯ್ಕೆ ಮಾಡಿದ್ಮೇಲೆ ಅವ್ರಿಗೆ ಆಶ್ವಾಸನೆ ಕೊಟ್ಬಿಟ್ಟು ಚುನಾಯಿತರಾಗಿರ್ತೀವಿ. ಹೌದು. ಅವರ ಕೆಲಸನ ಮಾಡಿ ತೋರಿಸ್ಬೇಕು ಅಂದ್ಬಿಟ್ಟು ಹ್ಮ್ ಈ ಸಲ ನಮಗೆ ಅವಕಾಶ ಕೊಟ್ಟಿರೋದ್ರಿಂದ ಉಳಿಸ್ಕೋಬೇಕು ಹ್ಮ್ ಅನ್ನೋ ಹಿತದೃಷ್ಟಿಯಿಂದ ಕೆಲಸ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡ್ತಾ ಇದ್ದೇವೆ. ಹ್ಮ್ ಸರ್ಕಾರದಿಂದ ಅನುದಾನಗಳು ಯಾವ ಬಂದಿಲ್ಲ ಸರ್. ಹ್ಮ್ 2.5 ವರ್ಷ ಬೊಮ್ಮಾಯಿ ಸರ್ಕಾರ ಇದ್ದಾಗ ಹ್ಮ್ ನಗರೋತ್ಥಾನ ಅಡಿಯಲ್ಲಿ 7 ಕೋಟಿ ದುಡ್ಡು ಬಂತು ಸರ್ ಊರಿಗೆ. ಹ್ಮ್ ಆ 7 ಕೋಟಿ ಇದರಲ್ಲಿ 12 ವಾರ್ಡ್ಗೂ ಸರಿಸಮಾನ ಹಂಚ್ಕೊಂಡು, ಹ್ಮ್ ಮತ್ತೆ ಮೊದಲನೇ ಮುಖ್ಯ ರಸ್ತೆ ಇಲ್ವೇ ಹ್ಮ್ ಅದು ರೋಡ್ ಒಟ್ಟಾಗಿತ್ತು ರಸ್ತೆ. ಹ್ಮ್ ಈಗ ಅದು ಅಭಿವೃದ್ಧಿ ಯಡಿಯೂರಪ್ಪನವರು 1.5 ಕೋಟಿ ಜಾಸ್ತಿ ಕೊಟ್ಟು ಹ್ಮ್ ಅವರ ವಿಶೇಷ ಅನುದಾನದಲ್ಲಿ ಹ್ಮ್ ಆ ರೋಡ್ ಕೆಲಸ ಸ್ಟಾರ್ಟ್ ಆಗಿ ಈಗ ಜಲ್ ಜೀವನ್ ಮಿಷನ್ JJM ಇಂದನೇ ಸ್ವಲ್ಪ ರೋಡ್ ಎಲ್ಲ ಹಾಳಾಗಿತ್ತು. ಹೌದು. ಈಗ ಅದು ರಿಪೇರಿ ಎಲ್ಲ ಮುಗಿದಿದೆ. ಹ್ಮ್ ಈಗ ಸ್ವಲ್ಪ ಈಗ ಸೆಕೆಂಡ್ ಮೇನ್ ರೋಡಲ್ಲಿ ಹ್ಮ್ MLA ಅವರು ಸ್ವಲ್ಪ ಅನುದಾನನ ಕೊಟ್ಟಿದ್ದಾರೆ. ಹ್ಮ್ ಚಿಕ್ಕದೇಮ ಸರ್ಕಲ್ ಇಂದ ಹಿಡಿದು ಮಾವೇರಿ ಸರ್ಕಲ್ ಅವರಿಗೆ, ಹ್ಮ್ ಹ್ಮ್ ಬಸವೇಶ್ವರ ಟೆಂಪಲ್ ಇಂದ ನೃಪತುಂಗ ಸರ್ಕಲ್ ಅವರಿಗೆ, ಹ್ಮ್ ಸಂತೆ ಮಾಸ್ತಮ್ಮನ ದೇವಸ್ಥಾನ ಹತ್ರ ಈ ಕಾಮಗಾರಿಗಳು ಸ್ಟಾರ್ಟ್ ಆಗಿದೆ ಸರ್. ಹ್ಮ್ ಜನಗಳ ಅನುಕೂಲ ಆಗ ಕೆಲಸ ಮಾಡ್ತಾ ಇದ್ವಿ. ಹ್ಮ್ ಹ್ಮ್ ಇನ್ನೂ ಅಭಿವೃದ್ಧಿ ಆಗಬೇಕು ಅಂದ್ರೆ ಹೆಚ್ಚಿನ ಅನುದಾನ ಹ್ಮ್ ಸರ್ಕಾರದ ವಿಶೇಷ ಅನುದಾನಗಳು ಕೊಟ್ರೆ ಹ್ಮ್ ನಮ್ಮ ಅವಧಿಯಲ್ಲಿ ಮಾಡ್ತೇವೆ. ಇನ್ನು 2 ತಿಂಗಳಿದೆ. ಹ್ಮ್ 2 ತಿಂಗಳಲ್ಲಿ ಎಷ್ಟು ಕೆಲಸ ಮಾಡಬೇಕು ಅಷ್ಟು ಮಾಡ್ತಾ ಇದೀವಿ ಸರ್. ಹ್ಮ್ ಜನಗಳ ಹತ್ತಿರ ಇದೀವಿ ನಾವು. ಹ್ಮ್ 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 ಮೊದಲನೇ ಪ್ರಾಧಾನ್ಯತೆ ಶುದ್ಧ ಕುಡಿಯುವ ನೀರು, ಹ್ಮ್ ಮತ್ತೆ ರಸ್ತೆ ಸ್ವಚ್ಛತೆ, ಹ್ಮ್ ಮತ್ತೆ ಲೈಟು, ಹ್ಮ್ ಇವುಗಳಿಗೆ ಪ್ರಾಧಾನ್ಯತೆ ಕೊಟ್ಟಿದ್ದೀವಿ. ಹ್ಮ್ ಆಮೇಲೆ ಖಾತೆ ಕಂದಾಯ ಇರ್ಬೋದು. ಹ್ಮ್. ನಾವೇ ಪ್ರಸ್ತುತ ನಮ್ಮ ವಾರ್ಡಂದ ವಿಚಾರವಾಗಿ ಹ್ಮ್ ಖಾತೆ ಏನಾದ್ರು ಸಂಬಂಧಪಟ್ಟ ನಾನೇ ಇಸ್ಕೊಂಡು ಹೋಗಿ ಹ್ಮ್ ಅಲ್ಲಿ ಕಾರ್ಯಾಲಯದಲ್ಲಿ ಮಾಡಿಸಿ ಹ್ಮ್. ಅವರು ತಂದು ಕೊಡೋ ಅಂತ ಕೆಲಸ ಮಾಡ್ತಾ ಇದ್ವಿ. ಹ್ಮ್ 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 ಅಂದ್ರೆ ಅವಶ್ಯಕತೆ ಇದ್ದಂತಹ ಕೆಲಸಗಳನ್ನ ತಾವೇ ಮುಂದೆ ನಿಂತು ಹೌದು. ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಜೊತೆಗೆ ಈಗ ಸಾರ್ವಜನಿಕರಿಗೆ ಏನು ಮೂಲಭೂತವಾಗಿ ಬೇಕಾಗಿರುವಂತ ರಸ್ತೆಗಳಾಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಬೀದಿ ದೀಪಗಳಾಗಿರ್ಬೋದು, ಹೌದು. ಈಗಿರೋಂಥ ಅನುದಾನದಲ್ಲಿ ಎಷ್ಟು ಸಾಧ್ಯ ಅಷ್ಟು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ತಿಳಿಸ್ತಾ ಇದ್ದೀರಾ. ಈಗ ಸರ್ಕಾರದಿಂದ ಏನಾಗಿದೆ ಸರ್, ತೆರಿಗೆ ಕಟ್ಟಿರೋ ಹಣದಲ್ಲಿ ಹ್ಮ್ 15 ಫೈನಾನ್ಸ್ ಮತ್ತೆ 16 ಫೈನಾನ್ಸ್ ಅಂತ ಆ ಅನುದಾನ ಕೆಲಸ ಮಾಡ್ತಿದ್ದೀವಿ. ಹ್ಮ್ ಪೂರ್ತಿ ಅಭಿವೃದ್ಧಿ ಮಾಡಬೇಕು ಅಂದ್ರೆ ಸರ್ಕಾರದ ವಿಶೇಷ ಅನುದಾನಗಳು, ಹೌದು. ಮುಖ್ಯಮಂತ್ರಿ ಅನುದಾನಗಳು ಬಂತು ಅಂದ್ರೆ ಸರ್ ಊರಿನ ಅಭಿವೃದ್ಧಿ ಮಾಡ್ಬೋದು ಸರ್. ಹ್ಮ್ ಟ್ಯಾಕ್ಸ್ಗಳು ಕಮ್ಮಿ ಬರ್ತಿದೆ. ಹೌದು. ಟ್ಯಾಕ್ಸ್ ನಮ್ಮಲ್ಲಿ ವಸೂಲಿಯಾತಿ ಜಾಸ್ತಿ ಆಯ್ತು ಅಂದ್ರೆ ಹ್ಮ್ ಅಭಿವೃದ್ಧಿ ಮಾಡ್ಬೋದು ಸರ್. ಹ್ಮ್ ಹಣನೇ ಪ್ರಾಮುಖ್ಯತೆ ಆಗಿರುತ್ತಲ್ಲ ಅಭಿವೃದ್ಧಿ ವಿಚಾರಗಳಲ್ಲಿ. ಹೌದು. ಸರಿ, ಪ್ರಸ್ತುತ ತಮ್ಮ ವಾರ್ಡಿನ ಒಂದು ಸ್ಥಿತಿಗತಿ ಹೇಗಿದೆ, ಜೊತೆಗೆ ಇನ್ನು ಏನೆಲ್ಲ ಸಮಸ್ಯೆಗಳು ತಮ್ಮ ವಾರ್ಡ್ನಲ್ಲಿ ಪ್ರಸ್ತುತ ದಿನಗಳಲ್ಲೂ ಸಹ ಇದೆ? ಸರ್ ಈಗ ರಸ್ತೆ ಅಭಿವೃದ್ಧಿ ಆಗಿದೆ. ಹ್ಮ್ ಇನ್ನೊಂದು ಸ್ವಲ್ಪ ಒಂದು 50 ಮೀಟರ್ ರಸ್ತೆ ಆಗಬೇಕು ಸರ್. ಹ್ಮ್ ಈಗ ಪ್ರಸ್ತುತ ನೀವು ಬಂದು ನೋಡ್ತು ಅಂತಂದ್ರೆ ಅಲ್ಲಿ ವಾಸ್ತವಾಂಶ ಗೊತ್ತಾಗುತ್ತೆ. ಹ್ಮ್ ಮೊದಲು ಈ ರೀತಿ ಚಿತ್ರಣ ಇತ್ತು, ಈಗ ಯಾವ ರೀತಿ ಚಿತ್ರಣ ಇದೆ ಅಂತ. ಹ್ಮ್ ಈಗ ಮುಂದನ್ನ ಏನಾಗಬೇಕು ಅಂತಂದ್ರೆ ಕಪಿಲಾ ನದಿಗೆ ಹ್ಮ್ ನಮ್ಮ ಸರಗೂರಿನ ಒಳಗೆ ಎಲ್ಲ ಗಲೀಜು ನೀರುಗಳು ಹೋಗಿ ಸೇರ್ತಾ ಇದೆ. ಹೌದು. ಜನ ನಮ್ಮ ಇಲ್ಲೇನ ನಾವು ಶುದ್ಧ ನೀರು ಕುಡಿಯೋದು, ಆದ್ರೆ ಮುಂದಿನ ಜನಗಳಿಗೆ ಹೌದು. ಅಶುದ್ಧ ನೀರು ಕುಡಿತಾ ಇದ್ದಾರೆ. ಹ್ಮ್ ಇದ್ರ ಬಗ್ಗೆ ನಾವೆಲ್ಲ ಪಂಚಾಯತಿಲಿ ಇದು ಮಾಡಿ STB ಪ್ಲಾಂಟ್ ಮಾಡಬೇಕು, ಇಲ್ಲ ಇದ್ರ ಶುದ್ಧ ನೀರು, ಇದು ಚರಂಡಿ ನೀರು ಹೋಗಿ ನದಿಗೆ ಸೇರಬಾರ್ದು ಅಂದ್ಬಿಟ್ಟು ಸರ್. ಹ್ಮ್ ಅವೆಲ್ಲ ನಮ್ಮ ಚೀಫ್ ಆಫೀಸರ್ ಮತ್ತೆ DC PD ಅವ್ರಿಗೆಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ. ಹ್ಮ್ ಅದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಬೇಕು ಅಂತ ಹ್ಮ್ ಮುಂದಿನ ಯೋಜನೆ ನಮ್ಮ ಅವಧಿ ಮುಗಿದ್ರು ಹ್ಮ್ ಮುಂದೆ ಯಾರೇ ಬಂದು ಸದಸ್ಯರಾದ್ರು ಹ್ಮ್ ಅದ್ರ ಬಗ್ಗೆ ಯೋಜನೆ ಬಗ್ಗೆ ಈಗ ರೂಪುರೇಷೆ ಎಲ್ಲ ಮಾಡಿದ್ದೀವಿ. ಹ್ಮ್ ಅದನ್ನ ಅವರು ಕಾರ್ಯಗತ ಮಾಡ್ಕೊಡಿ ಅಂದ್ಬಿಟ್ಟು ಮುಂದಿನ ಚುನಾಯಿತ ಪ್ರತಿನಿಧಿ ಯಾರಾಗ್ತಾರೆ ಹ್ಮ್ ಅವ್ರ ಮುಖಾಂತರ ಮಾಡಿಸ್ಬೇಕು ಅಂತ ಯೋಜನೆ ರೂಪಿಸ್ಕೊಂಡಿದ್ದೀವಿ. ಹ್ಮ್ ಹ್ಮ್ ಸರ್ 7 ಕೋಟಿ ಸ್ಯಾಂಕ್ಷನ್ ಆಗಿದೆ ಹ್ಮ್ TSP ಇದು STB ಪ್ಲಾಂಟ್ಗೆ. ಹ್ಮ್ ಯೂಸಿಲಿ ಇಲ್ಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು STP ಪ್ಲಾಂಟ್ ಆರ ಮಾಡಿ ಅಂದ್ಬಿಟ್ಟು 7 ಕೋಟಿ ಅನ್ನೋದನ್ನ ಸ್ಟಾರ್ಟ್ ಬಂದಿದೆ ಸರ್. ಹ್ಮ್ ಅದೇನಾಗಿದೆ ಅಂದರೆ ನಮ್ಮ ವಾರ್ಡಲ್ಲೇ 2 ಎಕರೆ ಸರ್ಕಾರಿ ಜಾಗನ ನಿಗದಿಪಡಿಸಿ ತೋರಿಸಿದ್ದೀವಿ. ಹ್ಮ್ ಇಂಜಿನಿಯರ್ಗಳು ಇಲ್ಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಅದನ್ನ. ಹ್ಮ್ 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 ಅಧಿಕಾರಿಗಳು ಇದು ಮಾಡಿದ್ದಾರೆ. ಹ್ಮ್ ಅದು STP ಪ್ಲಾಂಟ್ ಆಯಿತು ಅಂದರೆ ಸರ್ ನೀರನ್ನು ಫಿಲ್ಟರ್ ಮಾಡಿ ಹ್ಮ್ ಅದನ್ನು ಕೊಡುವಂಥ ಕೆಲಸ ಮಾಡೋದು. ಹ್ಮ್ ಯಾಕೆಂದರೆ
ಗಲೀಜ್ ನೀರೆಲ್ಲ ಹೋಗಿ ಹೋಗಿ ನದಿಗೆ ಸೇರೋ ಹೊತ್ತಿನಲ್ಲಿ ಸರ್ ನಮ್ಮಂತಾನೆ ಮನುಷ್ಯರು ಹೌದು. ಅವರು ಬಾಳಬೇಕು. ಹ್ಮ್ ಇಲ್ಲೇ ಗಲೀಜ್ ನೀರಲ್ಲಿ ಇಡೀ ಸರಗೂರು ಪೂರ್ತಿ ಬಂದು ಕಪಿಲಾ ನದಿಗೆ ಸೇರ್ತಾ ಇದೆ. ಹ್ಮ್ ಅದ್ರ ಬಗ್ಗೆ ಪ್ಲಾನ್ ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ನಿಗದಿಪಡಿಸ್ಕೊಂಡಿದ್ದೀವಿ ಸರ್. ಹ್ಮ್ ಹ್ಮ್ ಕಾರ್ಯಗತ ಆಗಬೇಕು. ಹ್ಮ್ ಯಾಕಂದ್ರೆ ಸರಗೂರು ಇದು ಬಿಟ್ಟರೆ ಮೈಸೂರು, ನಂಜನಗೂಡು, ಬೆಂಗಳೂರಿಗೂ ಅರ್ಧ ನೀರು ನಮ್ಮ ಕಪಿಲಾ ನೀರೇ ಹೋಗೋದು. ಹೌದು. ಅವೆಲ್ಲ ಶುದ್ಧ ನಮ್ಮ ಕರ್ನಾಟಕದವರು ಒಳ್ಳೆ ಪರಿಸರ ಇಟ್ಕೊಂಡು ನಾವ್ಯಾಕೆ ಶುದ್ಧ ನೀರು ಕುಡಿಬೇಕು ಅನ್ನೋದು ಕಾನ್ಸೆಪ್ಟ್ ಇದೆ ಸರ್. ಹೌದು. ಮತ್ತೆ ಇದು ಎಲ್ಲ ಅಧಿಕಾರಿಗಳು ವರ್ಗಕ್ಕೂ ಹ್ಮ್ ಮತ್ತೆ ರಾಜಕೀಯದಲ್ಲಿ ಯಾರೇ ಪಕ್ಷಾತೀತವಾಗಿ ಇದ್ರ ಬಗ್ಗೆ ಕೆಲಸ ಮಾಡಬೇಕು ಅಂತ ಹ್ಮ್ ಪ್ರಾರ್ಥನೆ ಮಾಡ್ಕೊತೀವಿ ನಿಮ್ಮ ಮುಖಾಂತರ. ಸರ್, ವಾರ್ಡಿನ ಅಭಿವೃದ್ಧಿಗೆ ಇರುವಂತಹ ತೊಡಕುಗಳು ಅಥವಾ ಅಡೆತಡೆಗಳು ಏನು? ಪ್ರಸ್ತುತ ದಿನಗಳು ಏನೆಲ್ಲ ಸಮಸ್ಯೆಗಳು ಒಂದು ವಾರ್ಡಿನ ಅಭಿವೃದ್ಧಿಯನ್ನು ಮಾಡಬೇಕು ಅಂದಾಗ ನಿಮಗೆ ಎದುರಾಗುತ್ತೆ, ಅದ್ರ ಬಗ್ಗೆ ತಿಳಿಸೋದಾದ್ರೆ? ಸರ್, ವಾರ್ಡಿನ ಅಭಿವೃದ್ಧಿ ಆಗಬೇಕು ಅಂದರೆ ಮುಖ್ಯನೇ ಹಣ ಸರ್. ಸರ್ಕಾರದಿಂದ ಅನುದಾನಗಳು ಕೊಡ್ತು ಅಂದರೆ ಸರ್ ಅಭಿವೃದ್ಧಿ ಮಾಡ್ಬೋದು. ಸರ್ಕಾರನೇ ಅನುದಾನ ಕೊಡಲಿಲ್ಲ ಅಂತಂದ್ರೆ ಇಲ್ಲಿ ಸಂಗ್ರಹ ಏನಾಗುತ್ತೆ ಆ ಇದರಲ್ಲೇ ಸ್ವಲ್ಪ ಮಾಡೋದಾಗ ನಮ್ಮ ಅವಧಿನೇ ಮುಗಿದೋಗುತ್ತೆ. ಹೌದು. ಈಗ 1 ಟರ್ಮ್ ಕೊಟ್ಟಿದ್ದಾರೆ, ಅದು ನಗರೋತ್ಥಾನದಲ್ಲಿ ಬಿಟ್ರೆ 2ನೇ ಟರ್ಮ್ ಏನು ಅನುದಾನ, ವಿಶೇಷ ಅನುದಾನ ಏನಿಲ್ಲ. ಈಗ ಏನಪ್ಪಾ ಅಂದ್ರೆ ಬೇರೆ ಬೇರೆ ಸದಸ್ಯರುಗಳು ಇಟ್ಕೊಂಡು ವಾರ್ಡನ್ ಅಭಿವೃದ್ಧಿ ಮಾಡಿದ್ವಿ. ಇನ್ನು ಮಾಡ್ಬೇಕನ್ನೋದು ಬೇಜಾರಿದೆ. ಈಗ ನಾವು 100ಕ್ಕೆ 100 ಮಾಡಿಲ್ಲ, 100ಕ್ಕೆ 75 ಭಾಗ ಮಾಡಿದ್ವಿ ಅಭಿವೃದ್ಧಿ ವಿಚಾರದಲ್ಲಿ. ಅನುದಾನದ ಕೊರತೆಯಿಂದ ಪೂರ್ತಿ ಫುಲ್ಫಿಲ್ ಮಾಡೋಕ್ಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಯಾರೇ ಆಯ್ಕೆ ಆಯಿತು ಅಂದ್ರೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂದ್ಬಿಟ್ಟು ಹೇಳ್ತೇವೆ ಅವರು. ಸರ್, ಹೀಗೆ ಹೇಳಕ್ ಹೋಯ್ತು ಅಂದ್ರೆ ಸಮಸ್ಯೆಗಳು ಜಾಸ್ತಿ ಇದೆ ಸರ್. ಪಾಪ ನಮ್ಮ ಸ್ನೇಹಿತರುಗಳ ಕೌನ್ಸಿಲರ್ ಕೊಟ್ಟಾಗ ನಮ್ಮಲ್ಲೇ ಇರೋರು ಅಡೆತಡೆ ಮಾಡಿದ್ರು. ಆ ವಾರ್ಡ್ಗೆ ನಿನ್ನ ಅನುದಾನ ಯಾಕೆ ಕೊಟ್ಟಿದೆ ಅಂದ್ಬಿಟ್ಟು ಅಲ್ಲಿ ವಾರ್ಡ್ಗಳಿಗೆಲ್ಲ ಎತ್ಕಟ್ಟಿ ಎಲ್ಲ ಮಾಡಿರೋದೆಲ್ಲ ಉಂಟು. ಅವ್ರಿಗೆ ಅವಾಗ ವಿವರಿಸ್ತೀವಿ, 2 ಲಕ್ಷ ತಗೊಂಡು ನೀವು ಏನ್ ಮಾಡ್ತೀರಾ, ಈಗ 2 ಲಕ್ಷ ನಾವು 3-4 ಜನ ಸೇರ್ತು ಅಂತ ಅಂದ್ರೆ 10 ಲಕ್ಷ ಆಗುತ್ತೆ. 10 ಲಕ್ಷ ಒಂದು ವಾರ್ಡ್ ಅಭಿವೃದ್ಧಿ ಮಾಡಬಹುದು. 2ನೇ ಸಲ ಬಂದಾಗ ನಮ್ಮಲ್ಲಿ ಬಂದಿರೋ ದುಡ್ಡನ್ನು ನಿಮಗ್ ಕೊಡ್ತೀವಿ ಅಂದ್ಬಿಟ್ಟು ಈ ತರ ಕನ್ವಿನ್ಸ್ ಮಾಡ್ಬಿಟ್ಟು ಮಾಡಿರೋ ಸತ್ಯ. ಈಗ ಆ ಇದ್ರ ಮೇಲೆ 17 ಲಕ್ಷದ ಕೆಲಸ ನಮ್ಮ 8ನೇ ವಾರ್ಡಲ್ಲಿ ನಡೀತಾ ಇದೆ. ಈಗ ಮುಂದಿನ ದಿನಗಳಲ್ಲಿ ನನಗೆ ಯಾರು ಕೊಟ್ಟಿದ್ದಾರೆ ಅವ್ರಗಳಿಗೆ ಅನುದಾನ ನಾವು ಕೊಡ್ತಾ ಇದೀವಿ. ಈಗ 16 ಫೈನಾನ್ಸ್ ಬಂದಿದೆ, ಒಬ್ಬೊಬ್ಬರಿಗೆ ಸದಸ್ಯರುಗಳು 4 ಲಕ್ಷ ಬಂದಿದೆ. ನನಗೆ ಕೊಟ್ಟಿರೋರಿಗೆ ನನ್ನದಲ್ಲಿ ಕೊಟ್ಟಿದ್ದೀನಿ ಅವ್ರಿಗೂ. ಅದೇ ಅವರು ನಿಮಗೆ ಕೊಟ್ಟಂತಹ ಅನುದಾನವನ್ನ ಈಗ ಪ್ರಸ್ತುತ ನಿಮ್ಗೆ ಅನುದಾನ ಬಂದಿರೋದ್ರಿಂದ ಈ ಅನುದಾನವನ್ನು ಮರುಪಾವತಿಯಾಗಿ ಅವರು ಕೊಡ್ತಾ ಇದ್ದಾರೆ. ಅಭಿವೃದ್ಧಿ ಅವ್ರದ್ದು ವಾರ್ಡು ಆಗ್ಲಿ ಅಂತ. ಯಾಕೆಂದ್ರೆ ಸರ್ ನಮ್ಮ ವಾರ್ಡ್ ಚಿಕ್ಕ ವಾರ್ಡು, ಅಭಿವೃದ್ಧಿ ಮಾಡೋದು. ಅದ್ರ ಜೊತೆಗೆ ನಮಗೆ ಸ್ವಚ್ಛತೆ ದೃಷ್ಟಿಯಿಂದ ನಮ್ಮಲ್ಲಿ ಒಬ್ಬ ಪೌರ ಕಾರ್ಮಿಕ ಅನ್ನೋ ಬದಲು ಪೌರ ಸೈನಿಕ ಅಂತ ಇದೆ. ಮನೆ ಕಸನ ಅವರು ಗಾಡಿಲಿ ಬಂದು ನಂದೀಶ ಇರ್ಬೋದು, ಮತ್ತೆ ನಮ್ಮ ಧರ್ಮರಾಜ ಅಂತ ಇದ್ದಾನೆ, ಧರ್ಮ ಅಂತ, ಅವನ್ನ ನಾವೊಬ್ಬ ಪೌರ ಕಾರ್ಮಿಕ ಅಂತ ನೋಡ್ತೀವಿ. ನಮ್ಮ ಕುಟುಂಬದಲ್ಲಿ ಒಬ್ಬ ಸದಸ್ಯ ಅಂತ ನೋಡಿದ್ವಿ ಅವರಿಬ್ಬರು. ಅವರಿಬ್ರು ಚೆನ್ನಾಗಿತ್ತು ಅಂದ್ರೆ ನನ್ನ ವಾರ್ಡನ್ನ ಸ್ವಚ್ಛತೆಗೆ ಪ್ರಮುಖ ಪ್ರಾಧಾನ್ಯತೆ ಅವರೇ. ಸ್ವಚ್ಛತೆಯಾಗಿ ಇಡೋದು ಅಂದ್ರೆ ಅವರೇ ಮಾಡೋದು. ದಿನ ಬೆಳಗ್ಗೆ ಆಯ್ತು ಅಂದ್ರೆ ಬೀದಿ ಬೀದಿಯಲ್ಲಿ ಕಸ ಗುಡಿಸಿ, ಏನಾದ್ರು ಕಂಪ್ಲೇಂಟ್ ಇತ್ತು ಅಂದ್ರೆ ನಾವು ಬೆಳಿಗ್ಗೆ ಸಂಜೆ ನೋಡ್ತಾ ಇರ್ತೀವಿ. ಅವನು ಹೇಳಿದ ತಕ್ಷಣ ಅಟೆಂಡ್ ಮಾಡಿ ನನ್ನ ವಾರ್ಡನ್ನ ಮೊದಲು ಹೆಂಗಿತ್ತು ಅಂತ ಗೊತ್ತಿಲ್ಲ, ಧರ್ಮ ಬಂದ್ಮೇಲೆ ನನ್ನ ವಾರ್ಡ್ ಸ್ವಚ್ಛತೆಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟಿದ್ದಾನೆ. ಮತ್ತೆ ನಂದೀಶ ಅಂದ್ಬಿಟ್ಟು ಮನೆ ಕಸ ಕಲೆಕ್ಟ್ ಮಾಡ್ತಾನೆ. ಪ್ರತಿಯೊಂದು ಮನೆ ಹತ್ರನೂ ಹೇಳಿದ್ವಿ ಅವ್ನಿಗೆ ಡೈರೆಕ್ಷನ್, ನೋಡಪ್ಪ ಪ್ರತಿಯೊಂದು ಮನೆ ಹತ್ರ ನಿಲ್ಲಿಸ್ಬೇಕು ಅಂತ. ಅದೇ ರೀತಿ ಅವನು ಪಾಪ ಹುಡುಗ ಒಳ್ಳೆ ಕೆಲಸ ಮಾಡ್ಕೊಂಡು ನಮಗೂ ಹೆಸರು ತಂದ್ಕೊಟ್ಟಿದ್ದಾನೆ. ಅವರಿಬ್ಬರು ಹೆಸರು ತಂದ್ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಪೌರ ಕಾರ್ಮಿಕರ ಬಗ್ಗೆ ನಮ್ಮ ಅಪಾರ ಅಭಿಮಾನ ಇದೆ ಸರ್. ಇಡೀ ಸರಗೂರೇ ಸ್ವಚ್ಛತೆಯಾಗಿ ಇಡಬೇಕು ಅಂತಂದ್ರೆ ಅವರೇ ಪ್ರಮುಖರು. ಹೌದು. ಅವ್ರನ್ನ ನಾವೇನ್ ಅನ್ಕೊಂಡಿದ್ದೇವೆ, ಪೌರ ಕಾರ್ಮಿಕರಲ್ಲ ಅವರು, ಪೌರ ಸೈನಿಕರು ಅಂದ್ಬಿಟ್ಟು ಹೆಮ್ಮೆಯಿಂದ ಹೇಳ್ಕೊಳಕ್ ಇಷ್ಟಪಡ್ತೇವೆ. ಖಂಡಿತ ಸರ್. ದೇಶದಲ್ಲಿ ಸೈನಿಕರು ನಮ್ಮ ದೇಶನ ಎಷ್ಟು ಕಾಪಾಡ್ತಾ ಇದಾರೆ ಅಂದ್ರೆ ಅದೇ ರೀತಿ ನಮ್ಮ ಪೌರ ಸೈನಿಕರು ನಮ್ಮ ಆರೋಗ್ಯ ವಿಚಾರದಲ್ಲಿರ್ಬೋದು, ಸ್ವಚ್ಛತೆ ವಿಚಾರ, ನಮ್ಮ ಸರಗೂರಿನ ಸೈನಿಕರಾಗಿ ಸರಗೂರಿನ ಸ್ವಚ್ಛತೆ ಕಾಪಾಡ್ತಾ ಇದ್ದಾರೆ ಸರ್. ಒಂದು ಹೆಮ್ಮೆ ರೀತಿ ಹೇಳ್ತೀವಿ, ಹೆಮ್ಮೆ ಪಡ್ಬೋದು. ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಮ್ಗೆ ಬಹಳ ಸಂತೋಷ ಆಗುತ್ತೆ ಸರ್. ಹೌದು ಸರ್, ಅವ್ರಿಗೆ ಜಾಗೃತಿ ಮೂಡಿಸ್ಬೇಕು ಸರ್. ನಮ್ಮ ಪಟ್ಟಣ ಪಂಚಾಯತಿಯಿಂದನೇ ನಾವು ಗೆದ್ದ ವಸ್ತುರಲ್ಲಿ ಹಸಿ ಕಸಕ್ಕೂ ಮತ್ತೆ ಒಣ ಕಸಕ್ಕೂ 2 ಟಬ್ಗಳು ಕೊಟ್ಟಿದ್ದೀವಿ ಸರ್. ಅವ್ರ ಮನೆಗೆ ಹೋಗಿ ಜಾಗೃತಿ ಮೂಡಿಸ್ತಾರೆ ಅಂದ್ರೆ ಬದಲಾವಣೆ ತರುವುದು ಸರ್, ಪ್ರಯತ್ನ ಪಡಬೇಕು. ಹೌದು. ಈಗ ನಮ್ಮಲ್ಲಿ ಸ್ವಲ್ಪ ವಿದ್ಯಾವಂತರು ಕಮ್ಮಿ ಇದ್ದಾರೆ, ಅವ್ರಿಗೆ ಜಾಗೃತಿ ಮೂಡಿಸೋ ಕೆಲಸ ಅಂತ ಆಯ್ತು ಅಂದ್ರೆ ಸರ್ ಸಕ್ಸಸ್ ಆಗ್ಬೋದು. ಸರ್, ತಮ್ಮ ಒಂದು ವಾರ್ಡಿನ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಯಾವ ರೀತಿಯಾಗಿ ನಡೀತಾ ಇದೆ? ಕಸ ವಿಲೇವಾರಿ ಬಗ್ಗೆ ಈಗ ಪ್ರಸ್ತುತ ತಾವು ಮಾತಾಡ್ತಾ ಇದ್ರಿ, ಅದು ಸರಿಯಾದ ಸಮಯಕ್ಕೆ ಕಸ ವಿಲೇವಾರಿ ಆಗಿರ್ಬೋದು ಅಥವಾ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಆಗಿರ್ಬೋದು ಯಾವ ರೀತಿಯಾಗಿ ಆಗ್ತಾ ಇದೆ, ಅದ್ರ ಬಗ್ಗೆ ಹೇಳೋದಾದ್ರೆ?
ಸರ್ ನೈರ್ಮಲ್ಯ ಅಂತ ನಮ್ದು ಕಪಿಲಾ ನದಿ ಅಂಚಲ್ಲಿ ಬರುತ್ತೆ ನಮ್ಮ ವಾರ್ಡು. ನಿಮಗೆ ಇದರಿಂದ ಸಂತೆ ಮಾಡೋದ್ರಿಂದ ಹಿಡಿದು 10ನೇ ವಾರ್ಡ್ವರೆಗೂ 3 ವಾರ್ಡ್ಗಳು ನಮ್ಮ ಕಪಿಲಾ ನದಿ ತೀರಲ್ಲೇ ಬರುತ್ತೆ. ನೈರ್ಮಲ್ಯ ಸ್ವಲ್ಪ STB ಪ್ಲಾಂಟ್ ಆಗಲೇಬೇಕು ಸರ್. ಯಾಕಂದ್ರೆ ಮೇಜರ್ ಅದೇ ನಮಗೆ ಇರೋದು. ಯಾಕಂದ್ರೆ ಅದು ಒಳಗೆ ನೀರು ಹರಿಯೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಗಮನಕ್ಕೆ ತಂದಿದ್ದೀವಿ. ಸಣ್ಣ ಮಾಡಿದರೆ ಅದನ್ನ ಮೇಂಟೆನೆನ್ಸ್ ಮಾಡಬೇಕು ಸರ್. STB ಪ್ಲಾಂಟ್ ಮಾಡಿದ ತಕ್ಷಣ ಇದಾಗಲ್ಲ. ಅದು ಕಸನ ವಾರಕ್ಕೊಂದ್ಸಲಿನ ಇಲ್ಲ 10 ದಿನಕ್ಕೊಂದ್ಸಲಿನ ತೆಗೆದು ತೊಟ್ಟಿ ಇವುಗಳನ್ನ ಸ್ವಚ್ಛತೆಯಿಂದ ಇಡಬೇಕು. ಯಾಕಂದ್ರೆ ನೀರು ಹಂಗೆ ನಿಂತ್ಕೊಬಿಟ್ರೆ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗಿಬಿಡುತ್ತೆ, ಮತ್ತೆ ಸೊಳ್ಳೆ ಇವುಗಳೆಲ್ಲ ಕಾಟ ಜಾಸ್ತಿ ಆಗುತ್ತೆ. ಅದ್ರ ಬಗ್ಗೆನೂ ಗಮನಕ್ಕೆ ತಂದಿದ್ದೀವಿ ಸರ್. ಈಗೆಲ್ಲ ಸ್ವಲ್ಪ ಎಲ್ಲ ಒಂದು 50% ನಡೀತಾ ಐತೆ ಕೆಲಸ. ಡ್ರೈನೇಜ್ಗಳು ನಮ್ಮ ವಾರ್ಡಲ್ಲಿ ಕೆಲವು ಕಡೆ ಆಗಬೇಕು, 90% ಆಗಿದೆ ಸರ್ ಕೆಲಸಗಳು. 2.5 ವರ್ಷದಿಂದ ಅನುದಾನ ಇಲ್ಲ, ಕುಂಠಿತವಾಗಿದೆ. ಆಮೇಲೆ ಗತಿಯಲ್ಲಿ ಕೆಲಸಗಳು ನಡೀತಿದೆ ಸರ್. ಸರ್ ಮೊದಲು ಬಯಲು ಮುಕ್ತ ಮೋದಿ ಅವರ ಕಾನ್ಸೆಪ್ಟೇ ಅದು ಸರ್. ಪ್ರತಿ ಮನೆಗೂ ಟಾಯ್ಲೆಟ್ ಇದ್ರದ್ದು ಅನುದಾನಗಳು ಕೊಡ್ತಾ ಇದ್ರು. ಈಗ ನಮ್ಮ ವಾರ್ಡಲ್ಲೂ ಸರ್ ಒಂದು ಮಹಿಳೆಯರಿಗೂ ಮತ್ತೆ ಪುರುಷರಿಗೂ ಟಾಯ್ಲೆಟ್ ಕಟ್ಸಿದೀವಿ. ಅದು ಉದ್ಘಾಟನೆ ಆಗಬೇಕು, 10 ಲಕ್ಷ ಕೊಟ್ಬಿಟ್ಟು ಮಾಡಿಸಿದೀವಿ ಸಾರ್ವಜನಿಕರ ಉಪಯೋಗಕ್ಕೆ ಅಂತ. ಯಾಕಂದ್ರೆ ಬಯಲು ಮುಕ್ತ ಗ್ರಾಮ ಆಗಿರ್ಬೋದು ಅಥವಾ ಬಯಲು ಮುಕ್ತ ನಗರವಾಗಿರ್ಬೋದು. ಹೌದೌದು ಮಾಡಿದ್ದೇವೆ, ಅಲ್ಲಿ ಮಾಡಿದ್ದೇವೆ. ಮತ್ತೆ SBM ಬ್ಯಾಂಕ್ ಹತ್ರ ಮಾಡಿದ್ದೇವೆ. ಅವರ ಕೆಲಸ ಫಿನಿಶಿಂಗ್ ಆದ ತಕ್ಷಣ 1 ತಿಂಗಳಿಂದ ಸಾರ್ವಜನಿಕ ಅನುಕೂಲ ಅಂತ ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ಪ್ರತ್ಯೇಕವಾಗಿ ಈಗ ಗ್ರಾಮದಲ್ಲಿ ಅಥವಾ ವಾರ್ಡ್ನಲ್ಲಿ ವಾಸ ಮಾಡ್ತಾರಂತವ್ರಿಗೆ ಶೌಚಾಲಯದ ವ್ಯವಸ್ಥೆ ಕಲ್ಪಿಸ್ಕೊಡೋದ್ರಲ್ಲಿ ಸರ್ ನಮ್ಮ ವಾರ್ಡಲ್ಲಿ ಎಲ್ಲ ಮನೆಗಳಲ್ಲಿ ಇದೆ. ಕೆಲವು ಮನೆಯವರು ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಫಿಟ್ ನಿರ್ಮಿಸಿಲ್ಲ, ಅವರು ಡೈರೆಕ್ಟ್ ಡ್ರೈನೇಜ್ಗೆ ಬಿಟ್ಬಿಟ್ಟಿದ್ದಾರೆ. ಅಂತವ್ರಿಗೆ ಹೋಗಿ ಎಲ್ಲ ಸ್ವಲ್ಪ ಜಾಗೃತಿ ಮಾಡಿ ಈ ತರ ಮಾಡೋದು ಬೇಡಿ. ಈಗ ಮುಂದೊಂದು ಪೀಳಿಗೆಗೆ ನಾವೇ ಈ ತರ ಶುದ್ಧ ನೀರು ಕೊಡ್ಲಿಲ್ಲ ಅಂತಂದ್ರೆ ಆ ನೀರೇ ಕುಡಿಯೋ ಪರಿಸ್ಥಿತಿ ಆಗುತ್ತೆ ಅನ್ನೋ ಸ್ವಲ್ಪ ಜಾಗೃತಿ ಮಾಡಿ ಅವ್ರ ಮನೆಯಲ್ಲೇ ಎಲ್ಲ ಫಿಟ್ ಮಾಡ್ಕೊಳ ಕೆಲಸ ಮಾಡ್ತಾ ಇದ್ದಾರೆ ಸರ್. ಇನ್ನೊಂದು 10% ಆಗಬೇಕು ಸರ್. ವಾರ್ಡ್ಗಳಲ್ಲಿ ಈಗ ಮೂಲಭೂತ ಸೌಕರ್ಯಗಳು ಸಮರ್ಪಕವಾಗಿ ನಿರ್ವಹಣೆ ಆಗ್ತಾ ಇದೆಯಾ? ಅದ್ರ ಬಗ್ಗೆ ಹೇಳೋದಾದ್ರೆ ಆಗ್ತಿದೆ ಸರ್. ಏನೇ ಇದು ಬಂತು ಅಂದ್ರೆ ನಮ್ಗೆ ಅನುದಾನದಲ್ಲಿ ಮಾಡ್ತಾ ಇದೀವಿ. ಹೆಚ್ಚಿನ ಅನುದಾನ ಬರ್ತಾ ಇಲ್ಲ. ಸಂಗ್ರಹ ಅಂತ ನಮ್ಮ ಇದರಿಂದ ಸಂಗ್ರಹ ಆಗಬೇಕು, ಸಂಗ್ರಹವನ್ನು ಮಾಡಿಸ್ತಾ ಇದ್ದೀವಿ. ಅವೆಲ್ಲ ಕೆಲಸ ಮಾಡ್ತಾ ಇದೀವಿ ಸರ್. ನಾವು ಈಗ ಗೆದ್ದು ಚುನಾಯಿತಿ ಪ್ರತಿನಿಧಿ ಆದಮೇಲೆ ಈಗ ರಸ್ತೆಗಾಗಲಿ ಹೆಚ್ಚುವರಿ ಕಾಮಗಾರಿ ಅದ್ರ ಬಗ್ಗೆ ಗಮನ ಕೊಟ್ಟಿದ್ದೀವಿ. ನೀರಿನ ಬಗ್ಗೆ ಮಾಮೂಲಿ ಶುದ್ಧ ನೀರು ಕುಡಿಯೋಕ್ಕೆ ಜನರಿಗೆ ಅನುಕೂಲವಾಗಲಿ ಅಂತ. ಆಮೇಲೆ ಮಾಮೂಲಿ ಲೈಟು ಎಲ್ಲ ಕಂಬಗಳಿಗೆ ಬಲ್ಪ್ಗಳು ಎಲ್ಲ ತುಂಬಾ ಹದಗೆಟ್ಟಿತ್ತು, ಲೈಟು ಬಲ್ಪ್ ಎಲ್ಲ ಇರಲಿಲ್ಲ. ನಾವು ಬಂದಮೇಲೆ ಸ್ವಲ್ಪ ಬಲ್ಪಿಂದು ಎಲ್ಲ ವ್ಯವಸ್ಥೆನೂ ಸ್ವಲ್ಪ ಸರಿಯಾಗಿದೆ. ಆಮೇಲೆ ಮನೆ ಇಲ್ದವರಿಗೆಲ್ಲ ಸರ್ಕಾರದಿಂದ ಬಂದಿರೋ ಪಂಚಾಯತಿಂದ ಮನೆಗಳು ಕೊಟ್ಟಿದ್ದಾರೆ. ಆಮೇಲೆ ಈ ಮಳೆಗಾಲಕ್ಕೆಲ್ಲ ಮಳೆ ಸ್ವಲ್ಪ ಹಾನಿಯಾಗಿದ್ದು ಗೋಡೆ ಅದಕ್ಕೆಲ್ಲ ರಿಪೇರಿಗೆ ಆಗಲಿ ಅಥವಾ ಮನೆ ಕಟ್ಸೋಕ್ಕಾಗಲಿ ಅವ್ರಿಗೂ ಹೆಲ್ಪ್ ಮಾಡಿದ್ದಾರೆ. ಪಂಚಾಯತಿಯಿಂದ ಹೆಲ್ಪ್ ಮಾಡಿದ್ವಿ. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಮತ್ತೆ ಅದೇ ಸ್ವಚ್ಛತೆ ಬಗ್ಗೆ ಅದ್ರ ಬಗ್ಗೆನೂ ತುಂಬ ನಮ್ಮ ಪೌರ ಕಾರ್ಮಿಕರು ಹೆಚ್ಚಿನ ಕಾಳಜಿ ವಹಿಸ್ಬಿಟ್ಟು ವಾರ್ಡ್ಗಳಿಗೆ ಹೆಚ್ಚಿನ ಸ್ವಲ್ಪ ಸ್ವಚ್ಛತೆ ಬಗ್ಗೆನೂ ಕಾಪಾಡ್ಕೊಂಡಿದ್ದಾರೆ. ಅಷ್ಟು ಹೇಳಕ್ಕೆ ಇಷ್ಟ ಸರ್. ನಿಮ್ಮ ವಾರ್ಡ್ನಲ್ಲಿರುವಂತಹ ಸರ್ಕಾರಿ ಶಾಲೆಗಳಾಗಿರ್ಬೋದು ಅಥವಾ ಆರೋಗ್ಯ ಕೇಂದ್ರಗಳ ಒಂದು ಅಭಿವೃದ್ಧಿಗೆ ನೀವು ನೀಡ್ತಿರೋಂತಹ ಒತ್ತು ಎಂಥದ್ದು ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ? ಸರ್ ನಮ್ಮ ವಾರ್ಡಲ್ಲಿ ಸರ್ಕಾರಿ ಶಾಲೆಲ್ಲ ಅಂಗನವಾಡಿಗೆ ಒಂದು ಜಾಗ ಕೊಡಿಸಿದ್ದೀವಿ ಸರ್. ಇಷ್ಟು ವರ್ಷ ಆದರೂ ಸ್ವಂತ ಕಟ್ಟಡ ಇರಲಿಲ್ಲ. ಈಗ 7, 8, 2 ವಾರ್ಡ್ ಸೇರಿ ಒಂದು ಜಾಗ ಕೊಟ್ಟಿದ್ದೇವೆ. ವರ್ತಕರ ಮಂಡಳಿ ಅವರ ಆಫೀಸ್ ಪಕ್ಕನೆ ಕೊಟ್ಟಿದ್ದೇವೆ ಈಗ ಜಾಗ. ಅದು ಕೆಲಸ ಶುರು ಆಗಿದೆ. ಆಮೇಲೆ ನಮ್ಮ ಪಂಚಾಯತ್ ಇದೆ ಬಸವೇಶ್ವರ ದೇವಸ್ಥಾನ ಎದುರಿಗೆ 50-60 ಜಾಗದಲ್ಲಿ ಆಯುಷ್ಮಾನ್ ಭಾರತ್ ಹಾಸ್ಪಿಟ್ಲ್ಗೆ ಜಾಗ ಕೊಟ್ಟಿದ್ದೇವೆ ಸರ್. ಅದು DC ಅವರ ಇದಕ್ಕೆ ಹೋಗಿದೆ. ಅಲ್ಲ ಅದು ಬಿಡುಗಡೆ ಆದ ತಕ್ಷಣ ಸರ್, ಅನುದಾನ ಬಿಡುಗಡೆ ಆದ ತಕ್ಷಣ ಕೆಲಸ ಕಾರ್ಯಗಳು ಶುರು ಆಗುತ್ತೆ ಸರ್. ಸರ್ JJM ಬಗ್ಗೆ ತಾವು ಮೊದಲೇ ಮಾತಾಡ್ತಾ ಇರ್ಬೇಕಾದ್ರೆ ತಿಳಿಸಿದ್ರಿ. ಈಗ JJM ತನ್ನ ಒಂದು ಕಾರ್ಯವನ್ನ ಮುಗಿಸಿದ್ಯಾ? ಅದರಿಂದ ಜನರಿಗೆ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ ಪ್ರಸ್ತುತ ದಿನಗಳಲ್ಲಿ? ಸರ್ 90% ಕೆಲಸ ಆಗಿದೆ JJMದು. ಮೋದಿ ಅವರ ಕಲ್ಪನೆ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯರು ಶುದ್ಧ ನೀರನ್ನು ಕೊಡಬೇಕು ಅಂದ್ಬಿಟ್ಟು ಜಲ್ ಜೀವನ್ ಮಿಷನ್ ಮತ್ತೆ ಇಲ್ಲಿ JJM ಅಂತ ಎಲ್ಲ ಇದು ಮಾಡಿದ್ದಾರೆ ಸರ್. ಮೊದಲು ನಾವು ಪಟ್ಟಣ ಪಂಚಾಯತ್ ಶುದ್ಧ ನೀರು ಅಂತ ಕೊಡ್ತೀವಿ, ಅದು ಇಷ್ಟು ಸಮರ್ಪಕವಾಗಿ ಇರಲಿಲ್ಲ ಶುದ್ಧ ನೀರಿನ ಘಟಕ. ಈಗ ಇವ್ರು ಬಂದ ಮೇಲೆ JJM ಅವ್ರು ಬಂದ ಮೇಲೆ ಸರ್ ಪ್ರತಿಯೊಂದು ಮನೆಗೂ
ನೀರನ್ನ ನಲ್ಲಿ ಅಳವಡಿಕೆ ಆಗಿದೆ ಸರ್. ಹ್ಮ್ ಇನ್ನೇನಪ್ಪ ಅಂತಂದ್ರೆ ಟ್ಯಾಂಕ್ಗಳದು ವಾಲ್ಗಳೆಲ್ಲ ಫಿಟ್ ಮಾಡ್ತಾ ಇದಾರೆ. ಹ್ಮ್ ಹ್ಮ್ ಈಗ ಟ್ರಯಲ್ ಆಗಿ ಡೈಲಿ ಬಿಡ್ತಾ ಇದಾರೆ. ಈಗ ಮೊದಲು 2 ದಿನಕ್ಕೊಂದ್ಸಲಿ ನೀರು ಕೊಡ್ತಾ ಇದ್ರು, ಹ್ಮ್ ಈಗ ಡೈಲಿ ನೀರು ಕೊಡ್ತಾರೆ. ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೆ ಡೈಲಿ ಬರುತ್ತೆ. 24/7 ಎಲ್ಲ ಡೈಲಿ ಅಂದ್ರೆ ಡೈಲಿ ಬರುತ್ತೆ. ಇಷ್ಟು ಅವರ್ ಅಂತ ಇರುತ್ತೆ ಸರ್. ಅದು ಶುದ್ಧ ನೀರು. ಈಗ ಹ್ಮ್ ಪ್ರಸ್ತುತವಾಗಿ ಅಲ್ಲಿ ಜಾಕ್ವಾಲ್ ಅಂತ ಇದೆ ಸರ್, ನಮ್ದು ನೀರನ್ನ ಇದ್ರದ್ದು. ಹ್ಮ್ ಅಲ್ಲಿ ಹೊಸ ಮೊದಲು ನಮಗೆ ಬರೀ 25 HP ಮೋಟ್ರ್ ಇತ್ತು. ಹ್ಮ್ 25 HP ಮತ್ತೆ 15 HP 2 ಮೋಟ್ರ್ ಇತ್ತು. ಹ್ಮ್ ಇವರು ಬಂದ ಮೇಲೆ ಸರ್ 80 HP ಮೋಟ್ರ್ ಇದೆ. ನಮಗೆ ಒಂದು ದಿನಕ್ಕೆ ಸರಗೂರಿಗೆ 10 ಲಕ್ಷ ಲೀಟರ್ ನೀರು ಖಾಲಿ ಆಗುತ್ತೆ ಸರ್. ಒಂದು ದಿನಕ್ಕೆ 10 ಲಕ್ಷ ನೀರು ಖಾಲಿ ಆಗ್ತಾ ಇದೆ. ಹ್ಮ್ ಹ್ಮ್ ಅದು ನಮಗೆ ಇವ್ರು JJM ಅವ್ರು ಬಂದ ಮೇಲೆ ಇಷ್ಟು ನಮ್ಮ ಸರಗೂರಲ್ಲಿ ನೀರಿನ ಅವಶ್ಯಕತೆ ಇದೆ ಅಂತ ಗೊತ್ತಿರೋದು. ಅಂದ್ರೆ ಲೆಕ್ಕಾಚಾರದ ಪ್ರಕಾರ JJ ಮಿಷನ್ ಬಂದ ಮೇಲೆ ಗೊತ್ತಾಗಿದ್ದು. ಅಲ್ಲಿವರೆಗೂ ನಮಗೆ ಕೊಡ್ತಿರ್ಲಿಲ್ಲ. ಆಮೇಲೆ ನಮ್ಮ ಸಾರ್ವಜನಿಕರು ಅರ್ಥ ಮಾಡಕೋಬೇಕು ಸರ್. ಬೇರೆ ಕಡೆ ಎಲ್ಲ ನೀರಿಗೆ ಎಷ್ಟು ಅಭಾವ ಇದೆ ಅಂತ ಹೌದು, ವೇಸ್ಟ್ ಮಾಡಕ್ ಹೋಗ್ಬಾರ್ದು. ಪ್ರತಿ ಹನಿ ನೀರಿಗೂ ನಾವು ಉಪಯೋಗ ಪಡ್ಕೋಬೇಕು ಸರ್. ಕೆಲವ್ರು ಏನ್ ಮಾಡ್ತಾರೆ, ನೀರನ್ನ ಬೇಕಾಬಿಟ್ಟಿ ಬಿಟ್ಬಿಡೋದು, ನೀರು ತಿರುಗಿಸ್ಬಿಡೋದು, ಆ ನೀರು ಹೋಗೋದು, ಅವೆಲ್ಲ ನೀರಿಗೆ ಎಷ್ಟು ಪ್ರಾಧಾನ್ಯತೆ ಕೊಡಬೇಕು ಅಂದ್ರೆ ಮುಂದೊಂದು ದಿನಗಳ ಪೀಳಿಗೆಗೆ ಅದು ದುಡ್ಡು. ಈಗಲೇ ನಾವು ಸರ್ ಕುಡಿಬೇಕು ಅಂದ್ರೆ 20 ರೂಪಾಯಿ ಕೊಟ್ಟ ಇಲ್ಲ 30 ರೂಪಾಯಿ ಕೊಟ್ಟ ನೀರು ಕೊಂಡ್ಕೊಂಡು ಕುಡಿಯೋ ಮಟ್ಟಕ್ಕೆ ಆಗ ಪ್ರಕೃತಿಲಿ ಸಿಗಂತಂದ್ರೆ ದುಡ್ಡು ಕೊಡ್ಬಿಟ್ಟು ಕುಡಿಯೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಮುಂದಿನ ಪೀಳಿಗೆಗೆ ಉಳಿಸ್ಬೇಕು ನೀರನ್ನ ಅನ್ನೋ ಇದ್ರಲ್ಲೂ ಮೀಟರ್ ಅಳವಡಿಸಿದ್ದಾರೆ ಸರ್. ಜನರು ಜಾಗೃತಿ ಆಗಲಿ, ಅದ್ರ ಬಗ್ಗೆ ಸ್ವಲ್ಪ ಒಲವಿರ್ಲಿ, ಅವ್ರಿಗೂ ಭಯ ಅನ್ನೋದು ಇರುತ್ತೆ. ಮೀಟರ್ ಹೊಡ್ಬಿಟ್ಟು ದುಡ್ಡು ಕಟ್ಟು ಇಷ್ಟು ಜಾಸ್ತಿ ಬರುತ್ತಲ್ಲ ಅನ್ನೋದು ಜಾಗೃತಿ ಮೂಡ್ತಾ ಇದಾರೆ. ಅವ್ರು ಬಂದ್ಮೇಲೆ ಒಳ್ಳೆ ಕೆಲಸ ಆಗಿದೆ ಸರ್. ಸರ್, ವಾರ್ಡಿನ ಅಭಿವೃದ್ಧಿಯಲ್ಲಿ ಇದುವರೆಗಿನ ತಮ್ಮ ಪಾತ್ರದ ಬಗ್ಗೆ ಒಂದಷ್ಟು ಅನಿಸಿಕೆಗಳನ್ನು ಹಂಚ್ಕೊಳ್ಳೋದಾದ್ರೆ ಸರ್, ನಾವು 2021 ಗೆದ್ದು ಬಂದ್ಮೇಲೆ ಸರ್, ಅದರಿಂದ ಹಿಂದೆ ವಾರ್ಡನ್ನ ಅಭಿವೃದ್ಧಿ ಏನೋ ಶೂನ್ಯ ಇತ್ತು ಸರ್. ನಮ್ಮ 8ನೇ ವಾರ್ಡ್ ಮಾತ್ರ ನಾವು ಹೇಳ್ತಿರೋದು, ನಾವು ನೋಡಿರೋದು. ಯಾಕಂದ್ರೆ ನಾನು ಅಲ್ಲಿ ಹುಟ್ಟೆ ಬೆಳೆದಿರೋದ್ರಿಂದ ನಮ್ಮ ವಾರ್ಡಲ್ಲಿ ಬಂದದ್ದು ಅನುದಾನಗಳೆಲ್ಲ ಅಲ್ಲಿ ಗೆದ್ದಿರೋ ಚುನಾಯಿತ ಪ್ರತಿನಿಧಿಗಳು ಏನು 2004ರಿಂದ ಇಲ್ಲಿವರೆಗೆ ಗೆದ್ಕೊಂಡ್ ಬಂದಿರೋ ಸರ್, ನಮಗೆ ಏನೂ ಕೊಟ್ಟಿರ್ಲಿಲ್ಲ ಸರ್. ಓಪನ್ ಚಾಲೆಂಜ್ ಮಾಡಿದೆ, ಅವ್ರು ಬರ್ಲಿ ಕೂತ್ಕೊಂಡು ಡಿಬೇಟ್ ಕೂತ್ಕೊಂಡು ಅವ್ರೇನೇನು ಮಾಡೋರು ನಾವೇನು ಮಾಡೋರು ಹೇಳ್ತೀವಿ ಸರ್. ನಾವು ಬಂದ್ಮೇಲೆ ಸರ್ 10 ಮನೆ ಕೊಟ್ಟಿದ್ದೀವಿ ನಮ್ಮ ವಾರ್ಡನ್ನ ಇವ್ರುಗಳಿಗೆ. ಮತ್ತೆ ಸ್ಕಾಲರ್ಶಿಪ್ಗಳು ಕೊಟ್ಟಿದ್ದೀವಿ ವಿದ್ಯಾರ್ಥಿಗಳಿಗೆ. ಮತ್ತೆ ಡ್ರೈನೇಜ್ಗಳು ಮಾಡಿಸಿದೀವಿ ಸರ್. ಪೈಪ್ ಲೈನ್, ಶುದ್ಧ ನೀರು ಪೈಪ್ ಲೈನ್ಗಳು ಮಾಡಿಸಿದೀವಿ ಮನೆ ಮನೆಗೂ. ಆಮೇಲೆ ಹಸಿ ಕಸ ಒಣ ಕಸ ಇವುಗಳಿಗೂ ಟಬ್ಗಳು ಕೊಟ್ಟಿದ್ದೀವಿ. ಮತ್ತೆ ರಸ್ತೆ ಅಭಿವೃದ್ಧಿಗಳು ಮಾಡಿದೀವಿ ಸರ್. ಬಂದು ವಾರ್ಡಲ್ಲಿ ಎಲ್ಲ ನೀವು ಕೇಳ್ತು ಅಂತಂದ್ರೆ ಮಾಡಿದಾರೆ ಅನ್ನೋ ಮಟ್ಟಕ್ಕೆ ಕೆಲಸ ಮಾಡಿದ್ದೀವಿ. ಡೈಲಿ ಲೈಟ್ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಇವು ಪ್ರಮುಖ ಇವುಗಳಿಗೆ ಆದ್ಯತೆಗಳು ಕೊಟ್ಟಿದ್ದೀವಿ ಸರ್. ಇನ್ನು ಮುಂದಿನ ದಿನಗಳಲ್ಲೂ ಏನು ಸರ್ಕಾರದ ಅನುದಾನಗಳು ಬರುತ್ತೆ ಜನಗಳು ಕೊಡ ಅಂತ ಇದು ಮಾಡಿದ್ವಿ. ಒಬ್ಬರು ಅಂಗವಿಕಲರು ಮನೆ ಕೊಡಿಸಿದ್ದೀವಿ ನಮ್ಮ ವಾರ್ಡಲ್ಲೇ. ಮತ್ತೆ ಏನಾರ ಸಣ್ಣ ಪುಟ್ಟ ಇದಾಯ್ತು ಅಂದ್ರೆ ಅವ್ರ ಜೊತೆನೇ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಈ ವಾರ್ಡಲ್ಲಿ ಕೆಲಸ ಅಭಿವೃದ್ಧಿ ಅಂತೂ ಆಗಿದೆ 90% ನಮ್ಮ ಮನೆಯವ್ರು ಹೇಳೋ ಪ್ರಕಾರ. ಈಗ ಸ್ವಲ್ಪ ನಮಗೂ ನಾವು ಗೆದ್ದಿದ್ದಕ್ಕೂ ಒಂದು ಮಟ್ಟಿಗೆ ಸಾರ್ಥಕ ಆಯಿತು. ನಮಗೂ ಜನ ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ ಅಂತ ನಮಗೂ ಅನಿಸ್ತಾ ಇದೆ ಇವಾಗ. ಇನ್ನು ಮುಂದೆ ಅದೇ ವಿಶೇಷ ಅನುದಾನ ಆ ಥರ ಏನಾದ್ರು ಬಂದರೆ, ಇನ್ನೂ ನಾವು ನಮ್ಮ ಅವಧಿಯಲ್ಲಿ ಇನ್ನೂ 2 ತಿಂಗಳ ಅವಧಿಯಲ್ಲಿ ಆ ಥರ ಏನಾರು ಬಂದರೆ ಹೆಚ್ಚಿನ ಇನ್ನೂ ನಾವು ಅಭಿವೃದ್ಧಿಗೆ ಇನ್ನೂ ಸಹಕಾರ ಮಾಡ್ಬೋದು ಅಂತ ಅನಿಸುತ್ತೆ. ಈಗ ನಮ್ಮ ಇದ್ರಲ್ಲಿ ಅಂತಂದರೆ ವಾರ್ಡಲ್ಲಿ ಈಗ ಮೇನ್ ಅಂದರೆ ಜನರ ಬೆಂಬಲನೂ ನಮಗೆ ತುಂಬ ಅವಶ್ಯಕತೆ. ಅವರು ಸಪೋರ್ಟ್ ಮಾಡಬೇಕು ನಮಗೆ. ಅವರು ನಮಗೆ ಮುಂದಕ್ಕೆ ನೀವು ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಎಲ್ಲ ನೀವು ಗೆದ್ದ ಮೇಲೆ ಅಭಿವೃದ್ಧಿ ಆಗಿದೆ ವಾರ್ಡ್ಗಳು ಅಂತಂದರೆ ನಮಗೂ ಒಂಥರ ಖುಷಿ, ಹೆಮ್ಮೆ ಆಗತ್ತೆ. ನಾವು ಗೆದ್ದಿದ್ದಕ್ಕೂ ಸಾರ್ಥಕ ಆಯ್ತಲ್ವಾ ಅಂತ ಅನಿಸತ್ತೆ. ಅದಕ್ಕೆ ಖುಷಿ ಅಂತೂ ಆಗತ್ತೆ. ಬಟ್ ವಾರ್ಡ್ ಅಭಿವೃದ್ಧಿ ಆಗಬೇಕು, ಇನ್ನೂ ನಮ್ಮ ಅವಧಿಯಲ್ಲೂ ಇನ್ನೂ ಆಗಬೇಕಿತ್ತೇನೋ, ಇನ್ನೂ ಪೂರ್ತಿ ಸಂಪೂರ್ಣ ಆಗಬೇಕಿತ್ತೇನೋ ಅಂತ ಒಂದು ಮನಸ್ಸಲ್ಲಿ ಇತ್ತು. ಒಟ್ಟಿನಲ್ಲಿ ಈಗ 90% ಆಗಿದೆ. ಅದೊಂದು ಖುಷಿ ಇದೆ ನಮಗೆ. ಮೇಡಮ್, ನಿಮ್ಮ ಒಂದು ಸದಸ್ಯತ್ವದಲ್ಲಿ ಈಗ ವಾರ್ಡಿನ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳನ್ನು ಇನ್ನೂ ಏನೇನು ಹಾಕೊಂಡಿದ್ದೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ? ಮುಂದಿನ ಯೋಜನೆ ಅಂದರೆ ಇವಾಗ ಅದೇ ಇನ್ನೊಂದು 2 ತಿಂಗಳು ಉಳಿದಿದೆಯಲ್ವಾ, ಅದರೊಳಗೆ ಏನಾರು ಬಂದರೆ ಅನುದಾನ ಏನಾದ್ರು ಪಂಚಾಯತಿ ಅನುದಾನ ಅಥವಾ ವಿಶೇಷ ಅನುದಾನ ಏನಾರು ಬಂದರೆ
ಮುಂದಿನ ಇನ್ನೇನು ನಮ್ದು ವಾರ್ಡಲ್ಲಿ ಅಥವಾ ಬೇರೆ ವಾರ್ಡ್ಗಳಲ್ಲಿ ಸದ್ಯಕ್ಕೆ ನಮ್ಮ ವಾರ್ಡ್ ಅನ್ನೋ ಪ್ರಕಾರ ಅಂದ್ರೆ ಮುಂದೆ ಏನೋ ಇನ್ನು ಬಾಕಿ ಇರೋ ಏನೋ ಕೆಲಸ ಇದೆ ಅಲ್ವಾ ವಾರ್ಡಲ್ಲಿ, ಅದನ್ನ ಮುಂದೆ ಅದನ್ನೇ ಕಂಪ್ಲೀಟ್ ಆಗಿ ಮಾಡ್ಬಿಡ್ಬೇಕು. ನಮ್ಮ ವಾರ್ಡಲ್ಲಿ ಮುಂದೆ ಯಾರು ನೆಕ್ಸ್ಟ್ ಯಾರು ಗೆದ್ರೂ ಅವರು ಮಾಡ್ತಾರೆ. ಬಟ್ ಅವ್ರು ಮಾಡುವಷ್ಟರಲ್ಲಿ ನಾವು ನಮ್ಮ ಸದಸ್ಯತ್ವದಲ್ಲಿ ನಮ್ದು ಕಂಪ್ಲೀಟ್ ಆಗಬೇಕು, ನಾವು ಮಾಡಿದೀವಿ ಅಂತ ಈ 2 ತಿಂಗಳಲ್ಲಿ ವಿಶೇಷ ಅನುದಾನ ಆಗಲಿ ಪಂಚಾಯತಿ ಅನುದಾನದಿಂದ ಯಾವ್ದಾದ್ರು ಬಂದ್ರೆ ಮುಂದಿನ ಯೋಜನೆ ಅಂದ್ರೆ ಮುಂದಿನ ಯೋಜನೆ ಬಗ್ಗೆ ಮುಂದೆ ಮಾಡೋಕ್ಕಿಂತ ನಾವು ಈ ನಮ್ಮ 2 ತಿಂಗಳ ಅವಧಿಯಲ್ಲಿ ಮಾಡಿ ಮುಗಿಸ್ಬೇಕು ಅಂತ ನಮ್ಮ ಮನಸ್ಸಲ್ಲಿ ಇದೆ. ಒಟ್ಟಿನಲ್ಲಿ ನೋಡುವ ಅದೇನಾಗತ್ತೆ ಅಂತ ಗೊತ್ತಿಲ್ಲ ಇನ್ನು. ಈಗ 16ನೇ ಹಣಕಾಸು ಆಯೋಗದಲ್ಲಿ 4,35,000 ಆಗಿದೆ. ಮುಂದಿನ ತಿಂಗಳು ಹಣ ಬಿಡುಗಡೆ ಆಗ್ತಿದೆ. ಮಡಿವಾಳರ ಏನೋ ಒಂದು ಬ್ಯಾಲೆನ್ಸ್ ಇತ್ತು, ಮಡಿವಾಳರ ಬೀದಿ, ಕಾಂಕ್ರೀಟ್ ರಸ್ತೆ, ಡ್ರೈನೇಜು ಮತ್ತೆ ಡಕ್ಕು, ಇಷ್ಟು ಅನುದಾನ ಹಾಕ್ಸಿದ್ದೀನಿ ಸರ್ ಅಲ್ಲಿಗೆ. ಮತ್ತೆ ಇನ್ನೊಂದು ಎಲ್ಲಿ ರೋಡ್ ಕೆಲಸ ಅರ್ಧ ಕಾಂಕ್ರೀಟ್ ಆಗಿತ್ತು, ಅದರ ಒಂದು 30 ಅಡಿದು ಅದು ಮುಗಿಸ್ತಿದ್ದೀವಿ. ಇನ್ನು ನಮಗೇನಪ್ಪ ಮೇಜರ್ ಅಂತಂದ್ರೆ ಚಂದ್ರಮೌಳೇಶ್ವರ ರಥಬೀದಿ ಒಂದು ಆಗ್ತಿದೆ, ಅದ್ರಲ್ಲಿ ಒಂದು 30 ಮೀಟ್ರು ಸ್ವಲ್ಪ ಬ್ಯಾಲೆನ್ಸ್ ಇದೆ. MLA ಅವ್ರ ಜೊತೆ ಮಾತಾಡಿದ್ದೀವಿ, ಕೊಡ್ತೀನಿ ಅಂತ ಅಂದಿದ್ದಾರೆ. ಅದು ಆಗ್ಬಿಡ್ತದೆ ಅಂತ ಪೂರ್ಣ ಪ್ರಮಾಣದ ಕೆಲಸ ಆಗಿದೆ. ಇನ್ನೇನು ಮುಂದಿನ ಸದ್ಯ ಬಂದವ್ರು ಗೆದ್ದವರು ಅವ್ರು ಜಾಸ್ತಿ ಏನು ಫೋಕಸ್ ಮಾಡಬೇಕು ಅಂದ್ರೆ ಸರ್, ಕಪಿಲಾ ನದಿ ತೀರದಲ್ಲಿ ಬರೋ ಅಂತ ಕೆಲಸಗಳು ಮಾಡಬೇಕು ಸರ್. ಅಲ್ಲಿ STP ಪ್ಲಾಂಟ್ ಮಾಡಿಸ್ಬೇಕು, ಮತ್ತೆ ಅಲ್ಲಿಗೆ ನೀರು ಚರಂಡಿ ನೀರು ಹೋಗ್ದಂಗೆ ನೋಡ್ಕೋಬೇಕು, ಅದನ್ನ ನಿರ್ವಹಣೆ ಮಾಡೋ ಅಂತ ಕೆಲಸ ಮಾಡಬೇಕು. ಅದನ್ನು ಈಗ ಮುಂದಿನ ಇದಕ್ಕೆ ಯೋಜನೆ ಮಾಡಿ ಪ್ಲಾನ್ ಎಲ್ಲ ಮಾಡಿ ಕೊಟ್ಬಿಟ್ಟಿದೀವಿ ಸರ್. ಬಂದವರು ಅದನ್ನ ನಿರ್ವಹಿಸ್ತಾ ಹೋದ್ರೆ ಸಾಕು. ಇನ್ ಜನಗಳಿಗೆ ಏನ್ ಬರಬೇಕು ಅನುದಾನಗಳನ್ನ ಕೊಡಿಸಿ ವಾರ್ಡನ್ ಅಭಿವೃದ್ಧಿ ಮಾಡ್ಕೊ ಹೋದ್ರೆ ನಮ್ಮ ಸಹಕಾರ ಇದೇ ಇರುತ್ತೆ ಮುಂದಿನ ದಿನಗಳಲ್ಲಿ. ಸರ್, ಒಟ್ಟಾರೆಯಾಗಿ ವಾರ್ಡಿನ ಅಭಿವೃದ್ಧಿಯಲ್ಲಿ ಯುವಕರ ಪಾತ್ರ ಆಗಿರ್ಬೋದು, ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಹೇಗಿತ್ತು ಅದ್ರ ಬಗ್ಗೆ ಏನಾದರೂ ಹೇಳೋದಾದ್ರೆ? ಸರ್, ನಮಗೆ ಯುವಕರೇ ನಮ್ಮ ಶಕ್ತಿ. ಮುಂದನ್ನ ನಮ್ಮ ಪೀಳಿಗೆ ಅಂತಂದ್ರೆ ಅವರೇ ನಡೆಸ್ಕೋಂತ ಕೆಲಸ. ಅವರು ರಾಜಕಾರಣಕ್ಕೆ ಬರಬೇಕು ಸರ್. ಯಾಕಂದ್ರೆ ನಮ್ಮ ನ್ಯೂನ್ಯತೆಗಳು, ನಮ್ಮ ತಪ್ಪುಗಳನ್ನ ತೋರ್ಸಂತವ್ರು ಅವರೇ. ಹಿರಿಯರೇನ ಬಿಡ ಹೋಗಾನು ಕ್ಷಮಿಸ್ಬಿಡ್ತಾರೆ, ಆದ್ರೆ ಯುವಕರು ನೇರವಾಗಿ ನಮ್ಮನ್ನ ಪ್ರಶ್ನೆ ಮಾಡ್ತಾರೆ. ಅದರಿಂದ ಯುವಕರು ಹೆಚ್ಚೆಚ್ಚಿನ ಇದರಲ್ಲಿ ಬರಬೇಕು. ನಮ್ಮ ವಾರ್ಡಲ್ಲೇ ಅನುದಾನ ಬಂದಿಲ್ಲ ಅಂತಂದ್ರೆ ಯಾಕೆ ಬಂದಿಲ್ಲ ಏನಂತಂದ್ರೆ ಅವ್ರು ಜಾಗೃತರಾಯ್ತಾರೆ ಸರ್. ಇವತ್ತು ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ. ಹೌದು, ನಮ್ಮ ತಪ್ಪುಗಳು ನಮ್ಮ ಸರಿಗಳನ್ನೆಲ್ಲ ಅವರು ಜಾಗೃತಿ ಮೂಡಿಸೋಂಥ ಕೆಲಸ ಮಾಡ್ತಾರೆ ಸರ್. ಇವತ್ತು ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಸುಮಾರು ಸಾಮಾಜಿಕ ಜಾಲತಾಣದಲ್ಲಿ ಆಗ್ತು ಅಂದ್ರೆ ಸರ್, ನಾವು ಅವ್ರಿಗೆ ಎದುರ್ಕೊಂಡು ಕೆಲಸ ಮಾಡೋಂಥ ಆಗತ್ತೆ ಕೆಲಸಗಳು. ಅವರು ಹೆಚ್ಚಿನ ರೀತಿಯಲ್ಲಿ ಬರಬೇಕು ಸರ್, ರಾಜಕಾರಣಕ್ಕೆ ಬರಬೇಕು, ಎಲ್ಲಾ ಕ್ಷೇತ್ರದಲ್ಲಿ ಇರಬೇಕು ಸರ್ ಯುವಕರು ಇವತ್ತು. ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಹಾಗೂ ಸರಗೂರಿನ ಸಾರ್ವಜನಿಕರಿಗೆ ಏನಾದರೂ ಸಂದೇಶವನ್ನು ಕೊಡೋದಾದ್ರೆ ಏನಂತ ಕೊಡೋದಿಕ್ಕೆ ಬಯಸ್ತೀರಾ? ಸರ್, ಜನಧ್ವನಿ ಅಂತಂದ್ರೆ ಸಾಮಾನ್ಯ ಜನರ ನಾಡಿ ಮಿಡಿತ ಇಟ್ಟು ನಮ್ಮನ್ನ ಪ್ರಶ್ನೆ ಮಾಡ್ತಿದ್ದೀರಾ, ನೀವು ಏನೇನು ಕೆಲಸ ಮಾಡ್ತೀರಾ, ನಮ್ಮ ತಪ್ಪು ಸರಿಗಳನ್ನ ಜಾಗೃತಿ ಮೂಡಿಸ್ತಿದ್ದೀರಾ, ಹೆಚ್ಚಿನ ರೀತಿಯಲ್ಲಿ ಆಗಬೇಕು ಅಂತ ಆಶಿಸ್ತೀನಿ ಸರ್. ನಿಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಇಡೀ ನಮ್ಮ ಕರ್ನಾಟಕದಲ್ಲಿ ವ್ಯಾಪಿಸ್ಬೇಕು ಅಂತ ನಮ್ದು ಆಶಯ ಇದೆ ಸರ್. ಅದು ಒಳ್ಳೇದು, ಯಾಕಂದ್ರೆ ಜನ ಜಾಗೃತಿ ಆಗ್ಬೇಕು ಸರ್. ಯಾಕಂದ್ರೆ ಇವತ್ತು ಮೊಬೈಲ್ನೆಲ್ಲ ಹಿಡ್ಕೊಂಡು ಪ್ರತಿಯೊಂದು ಇದ್ರಲ್ಲೂ ಇರೋದ್ರಿಂದ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚಿನ ರೀತಿಯಲ್ಲಿ ನೀವು ನಮ್ಮನ್ನ ಪ್ರಶ್ನೆ ಮಾಡೋದ್ರಿಂದ ನಾವು ಜಾಗೃತರಾಗ್ತೀವಿ. ನಮ್ಮ ಸರಗೂರಲ್ಲಿ ಇದೇ ಜನಧ್ವನಿ ಕೇಂದ್ರ ನಮ್ಮನ್ನೆಲ್ಲ ಇಂಟರ್ವ್ಯೂ ಮಾಡಿದಾಗ ನಾವೆಲ್ಲ ಏನಕ್ಕೆ ಸತ್ಯ ಹೇಳ್ಬೇಕಲ್ಲ, ಸುಳ್ಳು ಹೇಳಕ್ಕಾಗಲ್ವಲ್ಲ, ಇದ್ರ ಬಗ್ಗೆ ಜಾಗೃತಿ ಮೂಡಿಸಿದ್ರೆ ನಿಮಗೂ ಒಳ್ಳೇದಾಗ್ಲಿ, ನಮಗೂ ಜಾಗೃತಿ ಮೂಡಿಸಿದ್ರೆ ಒಳ್ಳೇದಾಗಿದೆ ಸರ್. ನಮ್ಮ ಹೆಚ್ಚಿನ ಇದಾಗಿ ಸರ್, ನಮ್ಮ ವಾರ್ಡ್ ಜನಕ್ಕೆ ಅವ್ರಿಗೆ ಸಾಷ್ಟಾಂಗ ಪ್ರಣಾಮ ಮಾಡ್ತೀವಿ ಸರ್. ಎಲ್ಲೋ ಇದ್ದವನ್ನ ಕರ್ಕೊಂಬಂದು ನಮ್ಮ ಶ್ರೀಮತಿ ಅವ್ರಿಗೆ ಟಿಕೆಟ್ ಕೊಟ್ಟು ಬೆಂತಟ್ಟಿ, ನಮ್ಮ ಸಣ್ಣ ಸಮುದಾಯದ್ರೂ ಬೆಂತಟ್ಟಿ ನಮ್ಮನ್ನ ಈ ಆಶೀರ್ವಾದ ಕಳಿಸಿದ್ದಾರೆ ಸರ್. ಅದ್ರ ಜೊತೆಗೆ ನಮ್ಮ ಸರಗೂರು ಜನತೆಗೆ ನಮ್ಮ ಸರಿ ತಪ್ಪುಗಳನ್ನೆಲ್ಲ ತಿದ್ದಿ ನೀವು ಇವತ್ತು ಜನ ನಮ್ಮನ್ನ ಬೆಂತಟ್ತಾ ಇದ್ದಾರೆ. ನೀನು ವಾರ್ಡಲ್ಲಿ ಕೆಲಸ ಮಾಡ್ತಿದ್ದೆ, ಹಿಂಗೆ ಮಾಡ್ಕೊ ಹೋಗು ಅಂತ ಹೇಳ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಿದ್ದಾರೆ. ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಹೇಳ್ತೀನಿ ಸರ್ ನಮ್ಮ ಕಡೆಯಿಂದ. ಇಲ್ಲಿಯವರೆಗೂ ತಮ್ಮ ವಾರ್ಡಿನ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ವಾರ್ಡಿನ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಇಂದು ನಾವು ಸರಗೂರು ಪಟ್ಟಣದ 8ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೀಮತಿ ಉಮಾರಾಮಚಂದ್ರ ಹಾಗೂ ಶ್ರೀಯುತ ರಾಮುರವರಿಂದ 8ನೇ ವಾರ್ಡಿನ ಬಗ್ಗೆ ಹಾಗೂ ಸರಗೂರಿನ ಇತರೆ ವಾರ್ಡ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡೆವು.
ಇದೇ ರೀತಿ ಮತ್ತೊಂದು ವಾರ್ಡಿನ ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ಸಮಸ್ಯೆಗಳನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು. ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM ನಲ್ಲಿ.